ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಕ್ರಮವಾಚಕ ಶಬ್ದಗಳನ್ನು ಹೇಗೆ ಹೇಳಬೇಕು, ಯಾವ ಲಿಂಗದಲ್ಲಿ ಯಾವ ರೀತಿ ಆಗ್ತದೆ ಅದು ಅನ್ನೋದನ್ನು ತಿಳಿದುಕೊಳ್ಳೋಣ. ಸಂಸ್ಕೃತದಲ್ಲಿ ಸಂಖ್ಯೆಗಳನ್ನು ಹೇಗೆ ಹೇಳುವುದು ಅನ್ನೋದನ್ನು ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೇನೆ. ಅದರ ಪ್ಲೇಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಐಕಾರ್ಡಲ್ಲಿ ಹಾಕಿರ್ತೇನೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಈಗ ಸಂಸ್ಕೃತದಲ್ಲಿ ಇವುಗಳನ್ನು ಕ್ರಮವಾಚಕ ಶಬ್ದ ಅಥವಾ ಪೂರಣ ಶಬ್ದ ಅಂತಲೂ ಕರಿತೇವೆ. ಇಲ್ಲಿ ಏಕಂ ಒಂದು, ಪ್ರಥಮ ಅಂತ ಬರ್ತದೆ. ಪುಲ್ಲಿಂಗದಲ್ಲಿ ಪ್ರಥಮ, ಸ್ತ್ರೀಲಿಂಗದಲ್ಲಿ ಪ್ರಥಮ, ನಪುಂಸಕಲಿಂಗದಲ್ಲಿ ಪ್ರಥಮಂ. ಇಲ್ಲಿ ಕ್ಲೂವನ್ನು ಕೊಟ್ಟಿದ್ದಾರೆ. ಪ್ರಥಮ ಎಂಡಲ್ಲಿ ಏನು ಬರಬೇಕು? ಮಹ, ಮ, ಮಂ ಅಂತ ಇದೆ. ಹಾಗೆ ದ್ವೇ, ದ್ವಿತೀಯ, ದ್ವಿತೀಯ, ದ್ವಿತೀಯಂ. ತ್ರೀಣಿ, ತೃತೀಯ, ತೃತೀಯ, ತೃತೀಯಂ. ಚತ್ವಾರಿ, ಚತುರ್ಥಃ, ಚತುರ್ಥಿ, ಚತುರ್ಥಂ. ಪಂಚ, ಪಂಚಮಃ, ಪಂಚಮಿ, ಪಂಚಮಂ. ಷಷ್ಠ ಷಟ್, ಷಷ್ಠಃ, ಷಷ್ಠಿ, ಷಷ್ಠಂ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಮೊದಲ ಮೂರು ಆಕಾರಾಂತದಲ್ಲಿ ಬಂದಿದೆ, ಮುಂದಿನದೆಲ್ಲ ಈಕಾರಾಂತದಲ್ಲಿ ಬರ್ತದೆ ಇಲ್ಲಿ ಸ್ತ್ರೀಲಿಂಗದಲ್ಲಿ. ಸಪ್ತ, ಸಪ್ತಮಃ, ಸಪ್ತಮಿ, ಸಪ್ತಮಂ. ಅಷ್ಟ, ಅಷ್ಟಮಃ, ಅಷ್ಟಮಿ, ಅಷ್ಟಮಂ. ನವ, ನವಮಃ, ನವಮಿ, ನವಮಂ. ದಶ, ದಶಮಃ, ದಶಮಿ, ದಶಮಂ. ಇಲ್ಲಿ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಪ್ರಥಮಃ ಪಾಠಃ, ಪುಲ್ಲಿಂಗ. ಪಾಠ ಶಬ್ದ ಪುಲ್ಲಿಂಗ, ಅದರಿಂದ ಪ್ರಥಮ ಪಾಠ ಅಂತ ಆಗ್ತದೆ. ಪ್ರಥಮ ಮಹಿಳಾ, ಪ್ರಥಮಂ ಪುಷ್ಪಂ, ಮೊದಲ ಪುಷ್ಪ, ಮೊದಲ ಹೂವು. ಈ ರೀತಿಯಲ್ಲಿ ಹಾಗೆ ಉಳಿದ ಎಲ್ಲದಕ್ಕೂ ಸೇಮ್ ಉದಾಹರಣೆಗಳನ್ನು ತೆಗೆದುಕೊಳ್ತಾ ಹೋಗಬಹುದು. ದ್ವಿತೀಯ ಪಾಠ, ದ್ವಿತೀಯ ಮಹಿಳಾ, ದ್ವಿತೀಯಂ ಸೋಪಾನಂ. ಸೋಪಾನಂ ಅಂದರೆ ಮೆಟ್ಟಿಲು ಅಂತ ಅರ್ಥ. ತೃತೀಯ ಪುತ್ರ, ತೃತೀಯ ಪುತ್ರಿ, ತೃತೀಯಂ ಮಿತ್ರಂ. ಈ ರೀತಿಯಲ್ಲಿ ತಗೊಳ್ಬಹುದು. 1 to 10 ಇಲ್ಲಿದೆ. ಈಗ ಏಕಾದಶ, 11ರಿಂದ 20. ಏಕಾದಶ, ಏಕಾದಶಃ, ಏಕಾದಶಿ, ಏಕಾದಶಂ. ದ್ವಾದಶಃ, ದ್ವಾದಶಿ, ದ್ವಾದಶಂ. ತ್ರಯೋದಶಃ, ತ್ರಯೋದಶಿ, ತ್ರಯೋದಶಂ. ಚತುರ್ದಶಃ, ಚತುರ್ದಶಿ, ಚತುರ್ದಶಂ. ಪಂಚದಶಃ, ಪಂಚದಶಿ, ಪಂಚದಶಂ. ಷೋಡಶಃ, ಷೋಡಶಿ, ಷೋಡಶಂ. ಸಪ್ತದಶಃ, ಸಪ್ತದಶಿ, ಸಪ್ತದಶಂ. ಅಷ್ಟಾದಶಃ, ಅಷ್ಟಾದಶಿ, ಅಷ್ಟಾದಶಂ. ನವದಶಃ, ನವದಶಿ, ನವದಶಂ. ವಿಂಶಃ, ವಿಂಶಿ, ವಿಂಶಂ. ಇಲ್ಲಿ ವಿಂಶಃ ಇದು ವಿಂಶತಿತಮಃ ಅಂತಲೂ ಆಗ್ತದೆ. ಇವಿಷ್ಟು 20ರ ತನಕ ಆಯಿತು. ಮುಂದೆ 20ರಿಂದ ಮುಂದಿನ ಸಂಖ್ಯೆಗಳಿಗೆ ಶಬ್ದ ಬೇರೆ ಆಗ್ತದೆ. ವಿಂಶತಿಯ ನಂತರ ಬರುವ ಕ್ರಮವಾಚಕ ಶಬ್ದಗಳು ಹೀಗಿರ್ತವೆ. ಏಕವಿಂಶಃ ಅಥವಾ ಏಕವಿಂಶತಿತಮಃ ಅಂತ ಪುಲ್ಲಿಂಗದಲ್ಲಿ 2 ಆಗ್ತದೆ ವಿಕಲ್ಪದಿಂದ. ವಿಂಶಃ ಅಂತಲೂ ತಗೊಬಹುದು, ವಿಂಶತಿತಮಃ ಅಂತಲೂ ತಗೊಬಹುದು. ಆದರೆ ಸ್ತ್ರೀಲಿಂಗ ಪುಲ್ಲಿಂಗಗಳಲ್ಲಿ ತಮ, ತಮಂ ಅಂತ ಎಂಡಲ್ಲಿ ಬರ್ತದೆ ಎಲ್ಲದಕ್ಕೂ. ಏಕವಿಂಶಃ, ಅಥವಾ ಏಕವಿಂಶತಿತಮಃ, ಏಕವಿಂಶತಿತಮ, ಏಕವಿಂಶತಿತಮಂ. ಏಕವಿಂಶತಿತಮಃ ಶ್ಲೋಕಃ, 21ನೇ ಶ್ಲೋಕ. ಏಕವಿಂಶತಿತಮ ಪರೀಕ್ಷಾ ಅಂತ ತಗೊಬಹುದು. ಏಕವಿಂಶತಿತಮಂ ಮಂತ್ರಂ. ಈ ರೀತಿಯಲ್ಲಿ ದ್ವಾವಿಂಶತಿತಮಃ, ದ್ವಾವಿಂಶತಿತಮ, ದ್ವಾವಿಂಶತಿತಮಂ. ಇಲ್ಲಿ ನಾನು ರ್ಯಾಂಡಮ್ ಆಗಿ ನಂಬರ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸಪ್ತವಿಂಶತಿತಮಃ, ಸಪ್ತವಿಂಶತಿತಮ, ಸಪ್ತವಿಂಶತಿತಮಂ. ತ್ರಿಂಶಃ ಆಗುತ್ತೆ 30 ಅಂತಾದರೆ. ತ್ರಿಂಶತಿತಮಃ, ತ್ರಿಂಶತಿತಮ, ತ್ರಿಂಶತ್ತಮಂ. ತ್ರಿಂಶತ್ತಮ, ತ್ರಿಂಶತ್ತಮಂ. ಹಾಗೆ 41 ಆದರೆ ಏಕಚತ್ವಾರಿಂಶಃ ಅಂತಲೂ ಆಗ್ತದೆ. ಏಕಚತ್ವಾರಿಂಶತ್ತಮಃ, ಏಕಚತ್ವಾರಿಂಶತ್ತಮ, ಏಕಚತ್ವಾರಿಂಶತ್ತಮಂ ಅಂತ ಆಗಬಹುದು.
47 ಆದರೆ ಸಪ್ತಚತ್ವಾರಿಂಶಃ ಅಥವಾ ಸಪ್ತಚತ್ವಾರಿಂಶತ್ತಮಃ, ಸಪ್ತಚತ್ವಾರಿಂಶತ್ತಮ, ಸಪ್ತಚತ್ವಾರಿಂಶತ್ತಮಂ ನಪುಂಸಕಲಿಂಗದಲ್ಲಿ. 50ಕ್ಕೆ ಪಂಚಾಶಃ ಅಥವಾ ಪಂಚಾಶತ್ತಮಃ ಅಂತ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ಪಂಚಾಶತ್ತಮ, ಪಂಚಾಶತ್ತಮಂ ನಪುಂಸಕಲಿಂಗದಲ್ಲಿ. ಮುಂದೆ 51ರಿಂದ ಮತ್ತೆ ಇಲ್ಲಿ ವಿಕಲ್ಪ ಹೊರಟು ಹೋಗ್ತದೆ. ಎಲ್ಲದಕ್ಕೂ ಪುಲ್ಲಿಂಗದಲ್ಲೂ ತಮಃ ಅಂತ ಮಾತ್ರ ಬರ್ತದೆ. ಏಕಪಂಚಾಶತ್ತಮಃ, ದ್ವಿಷಷ್ಟಿತಮಃ ಈ ರೀತಿಯಲ್ಲಿ ಬರ್ತದೆ. ಇದು ಸೇಮ್ ಇರ್ತದೆ, ತಮ ತಮಂ. ಏಕಪಂಚಾಶತ್ತಮಃ, ಏಕಪಂಚಾಶತ್ತಮ, ಏಕಪಂಚಾಶತ್ತಮಂ. ಷಷ್ಟಿತಮಃ, ದ್ವಿಷಷ್ಟಿತಮ, ದ್ವಿಷಷ್ಟಿತಮಂ. ತ್ರಿಸಪ್ತತಿತಮಃ 73, ತ್ರಿಸಪ್ತತಿತಮ, ತ್ರಿಸಪ್ತತಿತಮಂ. 84 ಆದರೆ ತಮಃ ಆಗೋದು, ಚತುರಶೀತಿತಮಃ ಆಗುತ್ತೆ. ಚತುರಶೀತಿತಮ, ಚತುರಶೀತಿತಮಂ. 95 ಆದರೆ ಪಂಚನವತಿತಮಃ, ಪಂಚನವತಿತಮ, ಪಂಚನವತಿತಮಂ. ಶತಂ 100 ಆದರೆ ಶತತಮಃ, ಶತತಮ, ಶತತಮಂ. ಇಲ್ಲಿ ಮೊದಲ 3 ಸ್ತ್ರೀಲಿಂಗ ಶಬ್ದಗಳು ಆಕಾರಾಂತದಲ್ಲಿ ಬರ್ತವೆ. ಮತ್ತೆ ಉಳಿದದ್ದೆಲ್ಲ 20ರ ತನಕ ಈಕಾರಾಂತದಲ್ಲಿ ಬರ್ತದೆ. 20ರ ತನಕ ಇಲ್ಲಿ ವಿಂಶಃ, ನವದಶಃ, ಅಹ ಅಂತ ಬರ್ತದೆ ಇಲ್ಲಿ ಪುಲ್ಲಿಂಗದಲ್ಲಿ. ಹಾಗೆ ಸ್ತ್ರೀಲಿಂಗದಲ್ಲಿ, ನಪುಂಸಕಲಿಂಗದಲ್ಲಿ ಎಂಡಲ್ಲಿ ಮಕಾರ ಬರ್ತದೆ. ಅದೇ 20ರ ನಂತರ ಆದರೆ ಪುಲ್ಲಿಂಗದಲ್ಲಿ ವಿಕಲ್ಪ ಇದೆ. ವಿಂಶಃ ಅಹ ವಿಸರ್ಗ ತೆಗೆದುಕೊಳ್ಳಬಹುದು, ಇಲ್ಲ ತಮಃ ಉಪಯೋಗಿಸ್ಬೋದು. ಆದರೆ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ ಇವೇ ಬರ್ತದೆ. ಏಕವಿಂಶತಿತಮ, ಏಕವಿಂಶತಿತಮಂ ಈ ರೀತಿಯಲ್ಲಿ. ಇದು 50ರ ತನಕ ಹೋಗ್ತದೆ ಈ ವಿಕಲ್ಪ. 50ರ ನಂತರ ಪುಲ್ಲಿಂಗದಲ್ಲೂ ಬರೀ ತಮಃ ಇದನ್ನೇ ಉಪಯೋಗಿಸ್ತೇವೆ. ಇವಿಷ್ಟು ಸಂಸ್ಕೃತದಲ್ಲಿ ಕ್ರಮವಾಚಕ ಶಬ್ದಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.